ನೋಡ್ತಾ ಇದ್ದೀರಾ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಸಿಡಿಲಿನಿಂದ ಕುಕ್ಕೆ ಸುಬ್ರಹ್ಮಣ್ಯ ದೇಗುಲ ಗೋಪುರಕ್ಕೆ ಹಾನಿ. ಈ ಘಟನೆಯನ್ನ ಹೇಗೆ ಹೇಳ್ಬೇಕು ಅನ್ನೋದನ್ನ ಆಸ್ತಿಕರಿಗೆ ಹಾಗೂ ಶಾಸ್ತ್ರವೇತರಿಗೆ ಬಿಟ್ಟಿದ್ದು. ಆದ್ರೆ ಇಂಥ ಒಂದು ಘಟನೆ ನಡೆದಿದೆ ಅನ್ನೋದನ್ನ ಮಾತ್ರ ನಾವು ನಿಮ್ಗೆ ತಿಳಿಸ್ತಾ ಇದ್ದೀವಿ. ಒಂದೆರಡು ದಿನದಿಂದ ಕುಕ್ಕೆ ಸುಬ್ರಹ್ಮಣ್ಯ ಹಾಗೂ ಸುತ್ತಮುತ್ತ ಭಾರಿ ಮಳೆ ಆಗ್ತಾ ಇದೆ. ಭಾನುವಾರ ಬೆಳಗ್ಗೆ ಸಿಡಿಲು ಬಡಿದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಗೋಪುರಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಹಾನಿಯಾಗಿದೆ. ಸಿಡಿಲಿನ ಹೊಡೆತಕ್ಕೆ ಗೋಪುರದ ತುದಿಯಲ್ಲಿನ ಸಿಮೆಂಟ್ ತುಂಡು ಕಿತ್ತು ಬಂದಿದೆ. ಅಂದಹಾಗೆ ಸಿಡಿಲಿನಿಂದ ನಾಲ್ಕೂರು ಗ್ರಾಮದ ಮನೆಯೊಂದಕ್ಕೆ ಕೂಡ ಹಾನಿಯಾಗಿದೆ. ಮನೆಯ ಛಾವಣಿಯು ಕುಸಿದು ಹೋಗಿದೆ. ಹೆಂಚುಗಳು ಚೂರಾಗಿವೆ. ಇನ್ನು ಕಿಟಕಿ ಬಾಗಿಲುಗಳು ಮುರಿದು ಹೋಗಿದ್ದು ವಿದ್ಯುತ್ ತಂತಿ ಹಾನಿಯಾಗಿದೆ. ಅದೃಷ್ಟವಶಾತ್ ಮನೆಯೊಳಗೆ ಇದ್ದವರಿಗೆ ಯಾವುದೇ ರೀತಿ ತೊಂದರೆಯಾಗಿಲ್ಲ. ಇನ್ನು ಸುಬ್ರಹ್ಮಣ್ಯದ ಟೆಲಿಫೋನ್ ಕೇಂದ್ರದ ಮೊಬೈಲ್ ಟವರ್ಗೂ ಸಿಡಿಲಿನಿಂದ ಹಾನಿಯಾಗಿತ್ತು. ಆ ಕಾರಣಕ್ಕೆ ಕೆಲ ಕಾಲ ಮೊಬೈಲ್ ಫೋನ್ಗಳ ಸಂಪರ್ಕ ಇರಲಿಲ್ಲ. ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ಮಳೆಯಾಗ್ತಾ ಇದ್ದು ಹಾನಿ ಬಗ್ಗೆ ಇನ್ನೂ ವರದಿಯಾಗ್ತಾ ಇದೆ. ಸೊ ಇಂಥ ಒಂದು ಭಾರಿ ಮಳೆಯಿಂದ ಇದೀಗ ಸಿಡಿಲು ಬಡಿದು ಕುಕ್ಕೆ ಸುಬ್ರಹ್ಮಣ್ಯದ ದೇಗುಲದ ಗೋಪುರಕ್ಕೂ ಹಾನಿಯಾಗಿದೆ. ಇನ್ನು ಈ ಮಳೆ ಅದೆಷ್ಟು ಅನಾಹುತಗಳಿಗೆ ಕಾರಣವಾಗುತ್ತೋ ಗೊತ್ತಿಲ್ಲ. ಇದ್ರ ಬಗ್ಗೆ ನಿಮ್ಗೇನಾದ್ರೂ ಹೇಳ್ಬೇಕನ್ಸಿದ್ರೆ ಧಾರಾಳವಾಗಿ ನಮ್ಗೆ ಹೇಳಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.